ಮಂಡ್ಯ ಚುನಾವಣಾ ರಾಜಕಾರಣದಲ್ಲಿ ಈ ಗಂಡಸ್ತನದ ಗುದ್ದಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಜೆಡಿಎಸ್ ನಾಯಕರು ಮತ್ತು ಕಾಂಗ್ರೆಸ್ ಶಾಸಕ ಉದಯ್ ನಡುವಣ ಫೈಟ್ ಇದು. ರವೀಂದ್ರ ಶ್ರೀಕಂಠಯ್ಯ ಮನೆಯಲ್ಲೇ ಗಂಡಸ್ತನ ಕಳ್ಕೊಂಡಿದ್ದೀನಿ ಅಂತ ಉದಯ್ ಅವರು ಹೇಳಿದರು. ಇದಕ್ಕೆ ಈಗ ಪುಟ್ಟರಾಜು ಮತ್ತು ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಉದಯ್ ಮಂಡ್ಯದ ಹಿರಿಮೆಯನ್ನ ಕಳೀತಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ ಉದಯ್ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ತಲೆ ತಗ್ಗಿಸುವ ಹೇಳಿಕೆ ಅಂತ ಕೆಂಡಾಮಂಡಲರಾಗಿದ್ದಾರೆ. ಗೋವಾ ಶ್ರೀಲಂಕಾ ಜನ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯನ ಮನೆಯೇ ಕಳ್ಕೊಂಡಿರ್ಬೋದು. ಗೋವಾ ಶ್ರೀಲಂಕಾ ಜನ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯನ ಮನೆಯೇ ಕಳ್ಕೊಂಡಿರ್ಬೋದು. ಗೋವಾ ಮದ್ದೂರಿನ ಶಾಸಕರು ಉದಯ್ ಅವರು ಮಾತಾಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಷ್ಟರ ಮಟ್ಟಿಗೆ ಅವರು ನಾಲಿಗೆಯನ್ನು ಹರಿದು ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣದ ನಮ್ಮ ಮಾಜಿ ಶಾಸಕರು ಯುವ ನಾಯಕರಾದಂಥ ರವೀಂದ್ರ ಶ್ರೀಕಂಠಯ್ಯ ಅವರು, ನಮ್ಮ ಗಂಡಸರು ನಾವು ರಾಜಕಾರಣ ಸಾವಿರಾರು ಮಾಡ್ತೀವಿ. ನನ್ನ ಬಗ್ಗೆ ಸಾವಿರಾರು ಮಾತಾಡಲಿ, ಪುಟ್ಟರಾಜಣ್ಣನ ಬಗ್ಗೆ ಮಾತಾಡಲಿ, ನಾವು ಅವ್ರ ಬಗ್ಗೆ ಆದರೆ ನಮ್ಮ ಕುಟುಂಬದವರು ಅಮಾಯಕರು ಇರ್ತಾರೆ. ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅದರ ಪರಿಣಾಮನೂ ಸಹ ತಿಳ್ಕೊಳ್ಳದೆ ಮಾತಾಡ್ತಕ್ಕಂಥದ್ದು ನಾಲಿಗೆ ಅವರ ಕುಲವನ್ನು ನುಡಿತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡಿತಾ ಹೋಗೋಣ. ರೋಹಿತ್, ಕಾಂಗ್ರೆಸ್ನ ಫ್ರಂಟ್ ಲೈನ್ ಲೀಡರ್ಸ್ ಎಲ್ಲ ಈ ಸರ್ತಿ ಪ್ರಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾರೆ. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ ಅಂತ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ಶಾಸಕರು ಉದಯ್ ಅವರು ಆಡಿರ್ತಕ್ಕಂಥ ಈ ಮಾತು ಮಂಡ್ಯದಲ್ಲಿ ಯಾವ ರೀತಿ ಅದು ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ, ಸರಿನಾ ಈಗ ಅವ್ರು ಮಾತನಾಡಿರೋದು ಅಂತ ಕಾಂಗ್ರೆಸ್ ನಾಯಕರು ಒಪ್ಕೋತಾರಾ ಅಂತ? ಅರವಿಂದ್, ಈ ರೀತಿಯಾದಂಥ ಹೇಳಿಕೆಗಳು ಚುನಾವಣಾ ಕಣದಲ್ಲಿ ಖಂಡಿತವಾಗಿಯೂ ಅಪ್ರಬುದ್ಧ ಹೇಳಿಕೆಗಳು ಅಂತಲೇ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಕಳೆದ ಫೆಬ್ರವರಿ 8ನೇ ತಾರೀಕು ಪ್ರಥಮ ಬಾರಿಗೆ ಉದಯ್ ಅವರು ಹೇಳ್ತಾರೆ, ಮಂಡ್ಯದ JDSನಲ್ಲಿ ಯಾರು ಗಂಡಸರಿಲ್ವಾ, ಅಂದರೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ವಿಚಾರ ಏನಾಯಿತು. ಅದಾದ ಬಳಿಕವಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋಕ್ಕೆ JDSನಲ್ಲಿ ಮಂಡ್ಯದಲ್ಲಿ ಯಾರು ಗಂಡಸರಿಲ್ವಾ ಅನ್ನೋ ಮಾತನ್ನ ಆಡಿದರು. ಇದಾದ ಬಳಿಕವಾಗಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ರವೀಂದ್ರ ಶ್ರೀಕಂಠಯ್ಯ ಅವರು ಮದ್ದೂರಿನಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಮಾತನಾಡುವಂತಹ ವೇಳೆಯಲ್ಲಿ ಗಂಡಸ್ತನದ ಬಗ್ಗೆ, ಅದು ಕೂಡ JDSನ ಗಂಡಸ್ತನದ ಬಗ್ಗೆ ಮಾತಾಡುವಂತಹ ಉದಯ್ ಅವರು ಜಾಸ್ತಿ ಶ್ರೀಲಂಕಾ ಮತ್ತು ಗೋವಾಗೆ ಹೋಗ್ತಾರೆ, ಅಲ್ಲಿ ಅವರ ಗಂಡಸ್ತನ ಕಳ್ಕೊಂಡಿರ್ಬೋದು ಅನ್ನೋ ರೀತಿಯಾಗಿ ಮಾತನಾಡಿದರು. ಇದಾದ ಬಳಿಕವಾಗಿ ಬೇರೆ ರೀತಿಯಾದಂಥ ವಾಗ್ದಾಳಿಯನ್ನು ಉದಯ್ ಕೂಡ ಮಾಡಬಹುದಾಗಿತ್ತು. ಆದರೆ ತುಂಬ ಖಾರವಾಗಿ ಮಾತನಾಡಿರುವಂಥದ್ದು, ಅದು ಕೂಡ ರವೀಂದ್ರ ಶ್ರೀಕಂಠಯ್ಯ ಅವರ ಮನೆಯಲ್ಲಿ ನಾನು ಗಂಡಸ್ತನ ಕಳ್ಕೊಂಡಿದ್ದೀನಿ ಎಂಬ ಮಾತು ಮೂಲಕವಾಗಿ ತಮ್ಮ ಅಪ್ರಬುದ್ಧ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದಾದ ಬಳಿಕವಾಗಿ ಇದೀಗ JDS ನಾಯಕರು ಸಹ ಅವರ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ. ಮಾಜಿ ಸಚಿವರಾದಂತಹ ಪುಟ್ಟರಾಜು ಮತ್ತು ಮಾಜಿ ಶಾಸಕ ಸುರೇಶ್ ಗೌಡ ಅವರು ರವೀಂದ್ರ ಶ್ರೀಕಂಠಯ್ಯ ಅವರ ಪರವಾಗಿ ನಿಂತ್ಕೊಂಡು ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಅದು ಕೂಡ ಈ ರೀತಿಯಾದಂಥ ಹೇಳಿಕೆ ಕೊಡುವುದರ ಮೂಲಕವಾಗಿ ಕಾಂಗ್ರೆಸ್ನವರು ತಮ್ಮ ಅಪ್ರಬುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಮಂಡ್ಯದ ಹಿರಿಮೆಯನ್ನ ಉದಯ್ ಅವರು ಕಳೀತಾ ಇದ್ದಾರೆ. ಈಗಲಾದ್ರೂ ಕೂಡ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡು ಉದಯ್ ಅವರಿಗೆ ಬುದ್ಧಿ ಹೇಳಬೇಕು. ಒಂದ್ ವೇಳೆ ಮತ್ತೆ ಇದೇ ಮಾಹಿತಿಗೆ ರೋಹಿತ್ ಧನ್ಯವಾದ.